ಡೇ 2 ಏನು ಮಾಡಬೇಕು, ಡೇ 3 ಏನು ಮಾಡಬೇಕು. ಆದರೆ 7 ಡೇ ನಾನೇನು ವಿಡಿಯೋನ ಒಂದು ಅಪ್ಲೋಡ್ ಮಾಡಿದೆ, ಏಟಿಂಗ್ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ, ಕ್ಯಾಪ್ಕಟ್ಟಲ್ಲಿ ಕನ್ನಡನ ಯಾವ ಥರ ಬರೆಯೋದು ಅಂತೇಳಿ. ಆ ಒಂದು ವಿಡಿಯೋ ಇವಾಗ 2,000 ವ್ಯೂಸ್ ತನಕ ಹೋಯ್ತು. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ನನ್ನ ಈ ಒಂದು ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಈ ಒಂದು ಬ್ಲಾಗ್ ವಿಡಿಯೋ ಬಂದು ನನ್ನ ಒಂದು 10 ಡೇಸ್ ಚಾಲೆಂಜ್ನ ರಿವ್ಯೂ ಆಗಿರುತ್ತೆ. ಡೇ 1ಇಂದ ಡೇ 10ವರೆಗೂ ನಾನು ಏನೆಲ್ಲ ಸಫರಿಂಗ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಹೊಸದಾಗಿ ಯೂಟ್ಯೂಬ್ಗೆ ಎಂಟ್ರಿ ಕೊಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫಸ್ಟ್ ಒನ್, ನನ್ನ ಡೇ 1 ಕಂಟೆಂಟ್ ಬಂದು ನನ್ನ ಒಂದು ಕಿರುಪರಿಚಯ ಆಗಿತ್ತು. ಸೊ ಡೇ 1 ಕಂಟೆಂಟ್ ಅಂತೂ ಹೆಂಗೋ ಈಸಿಯಾಗಿ ಮುಗೀತು. ಸೊ ನೆಕ್ಸ್ಟ್ ಡೇ 2 ಏನು ಮಾಡಬೇಕು, ಡೇ 3 ಏನು ಮಾಡಬೇಕು, ಹಾಗೆ ಡೇ 10ವರೆಗೂ ಕಂಟೆಂಟ್ಗಳನ್ನು ಹುಡ್ಕೋದೇ ನನ್ನ ಒಂದು ಕೆಲಸ ಆಗೋಗಿತ್ತು. ಸೊ ನಾವು ಫಸ್ಟ್ ಮಾಡೋ ಥಿಂಕ್ ಏನಪ್ಪ ಅಂದರೆ ದೊಡ್ಡ ತಪ್ಪು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನಮಗೆ ಕಂಟೆಂಟ್ಗಳು ಯಾವುದೂ ಇಲ್ಲ, ಕಂಟೆಂಟ್ಗಳು ಸಿಗಲ್ಲ ಅನ್ನೋದೇ ದೊಡ್ಡ ತಪ್ಪು. ಕಂಟೆಂಟ್ಗಳು ತುಂಬಾ ಈಸಿಯಾಗಿ ಸಿಗ್ತವೆ. ಸೊ ನಾವು ಫಸ್ಟು ಪ್ರಯತ್ನ ಮಾಡಬೇಕಷ್ಟೆ. ಇವಾಗ ನೀವು ಯಾವುದೋ ಒಂದು ಕಂಟೆಂಟ್ನ ಮಾಡ್ತಿರ್ತೀರ, ಅದನ್ನ ಮುಗಿಸ್ತೀರ. ಸೊ ನೆಕ್ಸ್ಟ್ ಡೇ ನಿಮಗೆ ಕಂಟೆಂಟ್ ಯಾವ್ದು ಮಾಡಬೇಕಂತ ಗೊತ್ತಿರೋದಿಲ್ಲ. ಸೊ ನನಗೆ ಕೂಡ ಹಾಗೆ ಆಗಿದ್ದು. ಸೊ ನಾನೇನು ಮಾಡಿದೆ ಅಂದರೆ, ಇವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾನು ಇವತ್ತು ಏನು ಕಂಟೆಂಟ್ ಮಾಡಬೇಕಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಕ್ಯಾಮ್ರಾನ ಎಲ್ಲ ಸೆಟಪ್ ಮಾಡಿಬಿಟ್ಟು ನಾನು ಬಂದಿಲ್ಲಿ ಕುಂತವಾಗ ನನಗನ್ಸಿದ್ದು ಸೊ ಈ ಥರ ಒಂದು ಕಂಟೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಡೇ ಬೈ ಡೇ ಮಾಡ್ತಾ ಹೋದವಾಗ ಸೊ ಇದ್ರ ಬಗ್ಗೆ ಹೇಳೋಣ, ಎಡಿಟಿಂಗ್ ಬಗ್ಗೆ ಹೇಳೋಣ, ಸ್ವಲ್ಪ ಮೋಟೋ ಬ್ಲಾಗಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ, ಈ ಥರದ ಒಂದು ಕಂಟೆಂಟ್ಗಳು ಡೇ ಬೈ ಡೇ ಹುಟ್ಕೊಳ್ತಾನೆ ಹೋಗುತ್ತೆ. ಸೊ ಫಸ್ಟು ನೀವು ಕಂಟೆಂಟ್ಗಳು ಸಿಗಲ್ಲ ಅನ್ನೋದನ್ನ ನಿಮ್ಮ ಮೈಂಡಿಂದ ತೆಗೆದಾಕ್ಬಿಡಿ. ಡೇ ಫಸ್ಟಲ್ಲಿ ನೀವು ಕಂಟೆಂಟ್ನ ಹುಡುಕ್ತಾ ಇರ್ತೀರ, ಹಾಗೆ ಡೇ 2 ನೀವು ಪ್ರಯತ್ನ ಪಟ್ಟರೆ ನೀವು ಮಾಡಿದ್ದೆಲ್ಲ ಖಂಡಿತವಾಗಿ ಕಂಟೆಂಟೇ. ಸೊ ಸೆಕೆಂಡ್ ಥಿಂಗ್, ಡಿಮೋಟಿವೇಟ್ ಆಗೋದು. ಸೊ ಡಿಮೋಟಿವೇಟ್ ಯಾವ ಥರ ಅಂದರೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀರ, ವ್ಯೂಸ್ ಬಂದಿಲ್ಲ, ಓಕೆ, ಸೆಕೆಂಡ್ ವಿಡಿಯೋನೂ ಅಪ್ಲೋಡ್ ಮಾಡ್ತೀರಾ, ಮೂರನೇದು ಅಪ್ಲೋಡ್ ಮಾಡಿರ್ತೀರ, ವ್ಯೂಸ್ಗಳೇ ಬರ್ತಾಯಿಲ್ಲ. ಸೊ ಬಿಟ್ಟಾಕಿ ವ್ಯೂಸು ಫಸ್ಟು ಏನೊಂದು ನಮ್ಮ ಒಂದು 50 to 70 ಅಂದರೆ 60ರಿಂದ 70 ವಿಡಿಯೋಸ್ಗಳ ತನಕನೂ ವ್ಯೂಸ್ಗಳನ್ನ ನಾವು ಅಷ್ಟೊಂದು ಗಮನ ಕೊಡಬಾರ್ದು. ಯಾಕಂದರೆ ಅವು ನಮ್ಮನ್ನು ಡಿಮೋಟಿವೇಟ್ ಮಾಡಿಬಿಡ್ತವೆ. ಫಸ್ಟಿಗೆ ನಮ್ಮ ಒಂದು ಏನಿರುತ್ತೆ, ನಮ್ಮ ಒಂದು ಕನ್ಸಿಸ್ಟೆನ್ಸಿ ಅನ್ನೋದನ್ನು ನಾವು ಮೇಂಟೈನ್ ಮಾಡ್ತಾ ಇರಬೇಕು. ಆ ಒಂದು ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡ್ತಾ ಇದ್ದರೆ ಆರಾಮಾಗಿ ವ್ಯೂಸ್ಗಳು ಬಂದೇ ಬರುತ್ತೆ. ಉದಾಹರಣೆಗೆ ನಾನು 6 ಡೇಸ್ವರೆಗೂ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅಲ್ಲಿ ನನಗೆ ಬಂದಿದ್ದ ವ್ಯೂಸು 10 ವ್ಯೂಸು 11 ವ್ಯೂಸು ಈ ಥರ ಬರ್ತಾ ಹೋಯಿತು. ಆದರೆ 7 ಡೇ ನಾನೇನು ವಿಡಿಯೋನ ಒಂದು ಅಪ್ಲೋಡ್ ಮಾಡಿದೆ, ಏಟಿಂಗ್ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ, ಕ್ಯಾಪ್ಕಟ್ಟಲ್ಲಿ ಕನ್ನಡನ ಯಾವ ಥರ ಬರೆಯೋದು ಅಂತೇಳಿ. ಆ ಒಂದು ವಿಡಿಯೋ ಇವಾಗ 2,000 ವ್ಯೂಸ್ ತನಕ ಹೋಯಿತು. ಸೊ ಅದ್ರ ನೆಕ್ಸ್ಟು 8ನೇ ವಿಡಿಯೋ ಹಾಕಿದೆ, 12, 13 ಈ ಥರ ವ್ಯೂಸ್ ಬಂತು. ಸೊ ಈ ಥರ ಆಗ್ತಾ ಇರುತ್ತೆ. ವ್ಯೂಸ್ಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು, ನಮ್ಮ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಓಕೆ, ಇವಾಗ ಮೇನ್ ಟಾಪಿಕ್ ಬಂದು ಡೇ 1ಇಂದ ಡೇ 10ವರೆಗೂ ನನ್ನ ಒಂದು ಯೂಟ್ಯೂಬ್ ಜರ್ನಿ ಯಾವ ಥರ ಇತ್ತು, ಎಷ್ಟು ಸಬ್ಸ್ಕ್ರೈಬರ್ ಬಂದರು. ಓಕೆ, ಈ ಒಂದು ಡೇ 1ಇಂದ ಡೇ 10ವರೆಗೂ ನನಗೆ ಒಂದು 30ರಿಂದ 40 ಜನ ಸಬ್ಸ್ಕ್ರೈಬ್ ಬಂದಿದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹಾಗೆ ಡೇ 1ಗೂ ಡೇ 10ವರೆಗೂ ಇದ್ದತಕ್ಕಂಥ ಒಂದು ವಿಡಿಯೋ ಮಾಡೋ ಒಂದು ಶೈಲಿ ಆಗಿರ್ಬೋದು, ಅದು ಚೇಂಜ್ ಆಗ್ತಾ ಹೋಯಿತು. ಮಾತುಗಳಾಗಿರ್ಬೋದು ಸ್ವಲ್ಪ ಪರ್ಫೆಕ್ಟ್ ಆಗ್ತಾ ಬಂತು. ಸೊ ಡೇ 1ಇಂದ ಡೇ 10ವರೆಗೂ ಹಿಂಗೆ. ಇನ್ನು 100 ಡೇಸ್ ಚಾಲೆಂಜ್ನ ಸದ್ಯದಲ್ಲೇ ತೊಗೊತೀನಿ. ಇವಾಗ ರೀಸೆಂಟಾಗಿ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ತುಂಬಾ ವಿಡಿಯೋಸ್ಗಳು ಗ್ಯಾಪ್ ಆಗ್ತಿದ್ದಾವೆ. ಸೊ ಆದಷ್ಟು ಬೇಗ 100 ಡೇಸ್ ಚಾಲೆಂಜ್ನ ತೊಗೊಂಡು ಆ ವಿಡಿಯೋನೂ ಕೂಡ ಕಂಪ್ಲೀಟ್ ಮಾಡ್ತೀನಿ. ಸೊ ತುಂಬ ಅಂದರೆ ನಮ್ಮ ಒಂದು ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ಒಂದು ಆಸೆ ಇರುತ್ತೆ, ಯೂಟ್ಯೂಬಿಂದ ಅರ್ನಿಂಗ್ ಶುರು ಮಾಡಬೇಕು, ಯೂಟ್ಯೂಬರ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಆಸೆ ಕೂಡ ನಂದು ಹೌದು. ಡೇ 1ಇಂದ ಡೇ 10 ಚಾಲೆಂಜ್ ತುಂಬಾ ಈಸಿಯಾಗಿ ಕಂಪ್ಲೀಟ್ ಆಯಿತು. ಸೊ ಫಸ್ಟ್ ಥಿಂಕ್, ನೀವು ಕಂಟೆಂಟ್ ಸಿಗಲ್ಲ ಅಂದ್ಬಿಡಿ. ಸೆಕೆಂಡ್, ನಿಮ್ಮ ಒಂದು ಏನಿರುತ್ತೆ, ನೀವು ಡಿಮೋಟಿವೇಟ್ ಯಾವುದೇ ಕಾರಣಕ್ಕೂ ಆಗಬೇಡಿ. ಡಿಮೋಟಿವೇಟ್ ಆದರೆ ಸ್ವಲ್ಪ ಕಷ್ಟನೇ. ನಾನು ಕೂಡ ಆಗಿದ್ದೆ, ಮತ್ತೆ ಮೋಟಿವೇಶನ್ ತೊಗೊಂಡಿದ್ದೀನಿ, ಮತ್ತು ಮೋಟಿವೇಟ್ ಆಗಿದ್ದೀನಿ. ಸೊ ಹೊಸದಾಗಿ ಯಾರಾದರೂ ಯೂಟ್ಯೂಬ್ಗೆ ಎಂಟ್ರಿ ಕೊಡ್ತಾಯಿದ್ರೆ ಸೊ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.